ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ ಕೆ ಬಡಿಗೇರ್ ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. 8ನೇ ತರಗತಿ 9ನೇ ತರಗತಿ ಮತ್ತು 10ನೇ ತರಗತಿ PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯೋದ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾಯಿದ್ವಿ. ಹಿಂದಿನ ವಿಡಿಯೋದೊಳಗೆ ಹೆಲ್ಪಿಂಗ್ ವರ್ಬ್ಸ್ ಬಗ್ಗೆ ನೋಡ್ತಾ ಇದ್ದೀವಿ. ಇವತ್ತಿನ ಒಂದು ವರ್ಬ್ ಹಿಂದೆ ಒಂದು ಸಿಂಗ್ ಅನ್ನುವಂಥ ಮೇನ್ ವರ್ಬ್ ಯಾವ ರೀತಿ ಪ್ರೆಸೆಂಟ್ ಟೆನ್ಸ್ ಮತ್ತು ಪಾಸ್ಟ್ ಟೆನ್ಸ್ದೊಳಗೆ ಚೇಂಜಸ್ ಆಗ್ತದೆ ಅಂಥೇಳಿ ನೋಡಿದ್ದೀವಿ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಈಟ್ ಅನ್ನುವಂಥ ಒಂದು ಮೇನ್ ಕ್ರಿಯಾಪದ, ಮೇನ್ ವರ್ಬ ಯಾವ ರೀತಿ ಚೇಂಜಸ್ ಆಗ್ತದೆ ಅಂಥೇಳಿ. ಐ ಈಟ್, ಐ ಏಟ್. ವಿ ಈಟ್, ವಿ ಏಟ್. ಯು ಈಟ್, ಯು ಏಟ್. ಹಿ ಈಟ್ಸ್, ಹಿ ಏಟ್. ಶಿ ಈಟ್ಸ್, ಶಿ ಏಟ್. ಇಟ್ ಈಟ್ಸ್, ಇಟ್ ಏಟ್. ದೇ ಈಟ್, ದೇ ಏಟ್. ಈ ರೀತಿ ಈಟ್ ಅನ್ನುವಂಥ ಮೇನ್ ಒಂದು ಕ್ರಿಯಾಪದ ಪ್ರೆಸೆಂಟ್ ಟೆನ್ಸ್ದೊಳಗೆ ಈಟ್ ಅನ್ನುವಂಥದ್ದು, ಪಾಸ್ಟ್ ಟೆನ್ಸ್ದೊಳಗೆ ಏನಾಗ್ತದೆ ಏಟ್ ಅನ್ನುವಂಗೆ ಚೇಂಜಸ್ ಆಗ್ತದೆ, ಏಟ್ ಅಂಥೇಳಿ. ಐ ಈಟ್, ಐ ಏಟ್. ವಿ ಈಟ್, ವಿ ಏಟ್. ಯು ಈಟ್, ಯು ಏಟ್. ಹಿ ಈಟ್ಸ್, ಹಿ ಏಟ್. ಶಿ ಈಟ್ಸ್, ಇಲ್ಲೇ ಎಸ್ ಪ್ರತ್ಯಯ ಹತ್ತದ. ಶಿ ಏಟ್. ಇಟ್ ಈಟ್ಸ್, ಇಟ್ ಏಟ್. ದೇ ಈಟ್, ದೇ ಏಟ್. ಇದೇ ರೀತಿ ಫ್ಯೂಚರ್ ಪ್ರೆಸೆಂಟ್ ಟೆನ್ಸ್ದೊಳಗೆ ಮತ್ತು ಪಾಸ್ಟ್ ಟೆನ್ಸ್ದೊಳಗೆ ಯಾವ ರೀತಿ ಚೇಂಜಸ್ ಆಗ್ತದೆ. ಐ ಶಾಲ್ ಈಟ್, ಐ ಶುಡ್ ಈಟ್. ವಿ ಶಾಲ್ ಈಟ್, ವಿ ಶುಡ್ ಈಟ್. ಯು ವಿಲ್ ಈಟ್, ಯು ವುಡ್ ಈಟ್. ಹಿ ವಿಲ್ ಈಟ್, ಹಿ ವುಡ್ ಈಟ್. ಶಿ ವಿಲ್ ಈಟ್, ಶಿ ಶುಡ್ ಈಟ್. ಇಟ್ ವಿಲ್ ಈಟ್, ಇಟ್ ವುಡ್ ಈಟ್. ದೇ ವಿಲ್ ಈಟ್, ದೇ ವುಡ್ ಈಟ್. ಈ ರೀತಿ ಇಲ್ಲಿ ಶಾಲ್ ಇದ್ದಿದ್ದು ಶುಡ್ ಆಗ್ತದೆ, ಆಮೇಲೆ ವಿಲ್ ಇದ್ದಿದ್ದು ವುಡ್ ಆಗ್ತದೆ. ಮತ್ತು ಯಾವ ಮೇನ್ ವರ್ಬ್ ಆ್ಯಸ್ ಇಟ್ ಈಸ್ ಈಟ್ ಇರ್ತದೆ. ವಿಲ್ ವುಡ್. ಈ ರೀತಿ ಸಹಾಯಕ ಕ್ರಿಯಾಪದ ವಿಲ್ ಇದ್ದಿದ್ದು ವುಡ್ ಆಗ್ತದೆ, ಶಾಲ್ ಇದ್ದಿದ್ದು ಶುಡ್ ಆಗ್ತದೆ. ಈ ರೀತಿ ನಾವು ಈಟ್ ಅನ್ನುವಂಥ ಒಂದು ಮೇನ್ ಕ್ರಿಯಾಪದವನ್ನು ತಗೊಂಡು ಯಾವ ರೀತಿ ಚೇಂಜಸ್ ಆಗ್ತದೆ ಅನ್ನೋದು ನೋಡಿದ್ದೀವಿ. ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.